ಬೀದರ್ ಜಿಲ್ಲೆಯ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಹಳಕೇಡ್ಬಿ ಏನಿದೆಯಲ್ಲ, ಸಾಕಷ್ಟು ವರ್ಷಗಳಿಂದ ಇವತ್ತು ಸಾಲದ ಹೊರೆಯಿಂದ ಮುಚ್ಚಲ್ಪಟ್ಟಿತ್ತು. ಅದೇ ರೀತಿಯಲ್ಲಿ ಏನಂತಂದ್ರೆ ಇವತ್ತು ರೈತರಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಏನಂದ್ರೆ ನಷ್ಟವನ್ನು ಉಂಟಾಗಿದ್ದು, ರೈತರಿಗೆ ಇವತ್ತೇನಂದ್ರೆ ಅನ್ಯಾಯ ಕೂಡ ಆಗಿದೆ ಅಂತಕ್ಕಂಥದ್ದು ಕೂಡ ಒಂದಿಷ್ಟು ವಿಚಾರಗಳು ನಡೆಯುತ್ತೆ. ಜೊತೆಗೆ ಕಾರ್ಮಿಕರ ವಿಚಾರಗಳಲ್ಲಿ ಕೂಡ ಸಾಕಷ್ಟು ಚರ್ಚೆಗಳು ನಡೆಯುತ್ತೆ. ಇದೀಗ ನಮ್ಮ ಜೊತೆಗೆ ರೈತ ಮುಖಂಡರು ಶ್ರೀಮಂತ್ ಪಾಟೀಲ್ ಅವರು ನಮ್ಮ ಜೊತೆಗಿದ್ದಾರೆ. ಈ ಒಂದು ರೈತ ಮುಖಂಡರಾಗಿ ರೈತರ ಬಗ್ಗೆ ವಿಶೇಷವಾಗಿ ಏನ್ ಮಾತಾಡ್ತಾರೆ ಮೊದಲನೇದಾಗಿ ಅಂತಕ್ಕಂಥ ನಾವು ತಿಳ್ಕೊಂಬೋಣ. ಸರ್, ಈಗ ಮೊದಲನೇದಾಗಿ ತಾವು ಮಾತಾಡ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ರೈತರ ಬಗ್ಗೆ ತಾವೇನ್ ಹೇಳಕ್ ಇಷ್ಟಪಡ್ತೀರಾ ಸಕ್ಕರೆ ಕಾರ್ಖಾನೆ ಕುರಿತಂತೆ? ನಮಸ್ಕಾರ ಸರ್. ಇವತ್ತಿನ ಹಳಿಕೆಡ್ BSS ಫ್ಯಾಕ್ಟರಿಯ ಬಂದಾದ ಕಾರಣ ಈ ಭಾಗದ ರೈತರು ಬಹಳ ಸಂಕಷ್ಟಕ್ಕೊಳಪಟ್ಟಿದ್ದಾರೆ. ಬೀದರ್ ಜಿಲ್ಲೆಯ ಜೀವನಾಡಿಯಾದಂತಹ ಕಾರಂಜ ಹಾಗೂ ಹಳಿಕೆಡ್ ಬಿ ಫ್ಯಾಕ್ಟರಿ ಎರಡು ಈ ರೈತರ ಭಾಗದ ಎರಡು ಕಣ್ಣುಗಳಿದ್ದಂಗೆ. ಈ ಫ್ಯಾಕ್ಟರಿ ಬಂದಾದ್ಮೇಲೆ ಅಲ್ಲಿನ ಎಂಪ್ಲಾಯೀಸ್ ಆಗಲಿ ಹಾಗೂ ನಮ್ಮ ರೈತರಾಗಲಿ ಬಹಳ ಸಂಕಷ್ಟಕ್ಕೀಡಾಗಿದ್ದಾರೆ. ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಈ ರೈತರಿಗೆ ಒಂದು ಮನೆಯ ಫ್ಯಾಕ್ಟರಿ ಇದ್ದಂಗೆ ಇತ್ತದು. ಈ ಫ್ಯಾಕ್ಟರಿ ಎಲ್ಲಿವರೆಗೆ ಸರಿಯಾಗಿ ನಡೀತಾ ಇತ್ತು, ಅಲ್ಲಿವರೆಗೆ ರೈತರ ಆರ್ಥಿಕ ಸ್ಥಿತಿನೂ ಸ್ವಲ್ಪ ಸುಧಾರಣೆಯಲ್ಲಿತ್ತು. ಈ ಫ್ಯಾಕ್ಟರಿ ಬಂದಾದ್ಮ್ಯಾಗ ರೈತರು ಬಹಳ ತಾಪತ್ರೆಯಿಂದ ತಮ್ಮ ಜೀವನ ನಡೆಸ್ತಾ ಇದ್ದಾರೆ. ನಾವು ಹಲವು ಸಾರಿ ರೈತರ ಮುಖಂಡರು ಎಲ್ಲರೂ ಕೂಡಿ ಹಾಗೂ ಅದರ ಬಗ್ಗೆ ಕಾಳಜಿ ಉಳ್ಳುವಂತಹ ಅದರ ಅಭಿಮಾನಿಗಳು ಕಾಲ ಕಾಲಕ್ಕೆ ಸರ್ಕಾರ ಗಮನ ಸೆಳೀತಾ ಇದ್ದೇವೆ. ಆದರೂ ಯಾಕೋ ಇಚ್ಛಾಶಕ್ತಿ ನಮ್ಮ ನಾಯಕರು ಅದ್ರ ಬಗ್ಗೆ ವ್ಯಕ್ತಪಡಿಸ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಲ್ಲಿ ಬಹಳ ಒಂದು ಒಳ್ಳೆಯ ಅವಕಾಶ ಇದೆ. ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಇಂದ 532 ಕೋಟಿನೋ 52 ಕೋಟಿನೋ ಒಂದು ಅನುದಾನ ಬಂದಿದೆ ಅಂತ ಹೇಳಿ ಒಂದು ಗಾಳಿ ಸುದ್ದಿ ಇದೆ. ಇಲ್ಲಿಂದ ಪ್ರಸ್ತಾವನೆ ಹೋಗ್ಬೇಕು. ಈಗಾಗಲೇ ನಮ್ಮ ನಾಯಕರು ಅದ್ರ ಬಗ್ಗೆ ಬಹಳಷ್ಟು ಗಮನ ಹರಿಸಿದ್ದಾರೆ, ಪ್ರಸ್ತಾವನೆ ಸಲ್ಲಿಸಿ ಅಂತೇಳಿ. ನಾನು ಈ ಬಜೆಟ್ನಲ್ಲಿ ನಮ್ಮ ಘನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಲ್ಲಿ ನಾನು ವಿನಂತಿ ಮಾಡ್ತೀನಿ, ಈ ಕಡೆ ಸ್ವಲ್ಪ ಕಣ್ಣು ಹರಿಸಿ ಅಂತೇಳಿ. ಈ ಬಜೆಟ್ನಲ್ಲಿ ನಮ್ಮ ಫ್ಯಾಕ್ಟರಿಯ ಬಗ್ಗೆ ಹಾಗೂ ಕಾರಂಜ ಮುಳುಗಡೆಯಲ್ಲಿ ನೀರು ಹೊಲ ಕಳೆದುಕೊಂಡ್ರ ಬಗ್ಗೆ ತಮ್ಮ ಬಜೆಟ್ನಲ್ಲಿ ಒಂದು ಅನುದಾನ ಇಕ್ಕಿ ರೈತರ ನೆರವಿಗೆ ತಾವು ಧಾವಿಸ್ಬೇಕಂತೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಹಾಗೂ ನೀರಾವರಿ ಸಚಿವರಲ್ಲಿ ಹಾಗೂ ಸಕ್ಕರೆ ಸಚಿವರಾದಂತಹ ಶಿವಾನಂದ ಪಾಟೀಲ್ ಜಿಯಲ್ಲಿ ನಾನು ಕಳಕಳಿ ವಿನಂತಿ ಮಾಡ್ತೀನಿ. ಮೇಲಾಗಿ ನಮ್ಮ ಜಿಲ್ಲೆಯ ನಾಯಕರಿಗೆ ವಿಶೇಷವಾಗಿ ಮನವಿ ಮಾಡ್ತೀನಿ, ನಾನು ತಾವು ಪಕ್ಷ ಭೇದ ಮರೆತು ರೈತರ ಬಗ್ಗೆ ಗಮನ ಹರಿಸಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ 600-700 ಕೋಟಿ ನಾರಂಜ ಫ್ಯಾಕ್ಟರಿ ನಡೀತಾ ಇದೆ, 600-700 ಕೋಟಿ ಮಹಾತ್ಮ ಗಾಂಧಿ ಫ್ಯಾಕ್ಟರಿ ನಡೀತಾ ಇದೆ, 300 ಹಿಡ್ಕೊಂಡು 400 ಕೋಟಿ ರೂಪಾಯಿ ಸಾಲ ಇದೆ ಇದಕ್ಕೆ ಹಳಿಕೆಡ್ BSS ಫ್ಯಾಕ್ಟರಿ. ಅದು ನಡೀತಾ ಇಲ್ಲ ಅಂದ್ರೆ ರೈತರಲ್ಲಿ ಸ್ವಲ್ಪ ಸಂಶಯ ಮೂಡ್ತಾ ಇದೆ. ಇದ್ರ ಹಿಂದೆ ಏನೋ ಕಾರಣದ ಕೈಗಳು ಕೆಲಸ ಮಾಡ್ತಾವೆ ಅಂತೇಳಿ ಕಾಣಿಸ್ತಾ ಇದೆ. ತಮ್ಮ ಇಚ್ಛಾಶಕ್ತಿ ಬದಿಗೊತ್ತಿ ರೈತರ ಒಂದು ಸಂಕಷ್ಟ ಸಿಲುಕಿದಂತ ರೈತರಿಗೆ ತಾವು ಹೆಲ್ಪ್ ಮಾಡ್ಬೇಕಂತೇಳಿ ನಾನು ನಮ್ಮ ಜಿಲ್ಲೆಯ ನಾಯಕರಲ್ಲಿ ಕಳಕಳಿಯ ಮನವಿ ರೈತರ ಪರವಾಗಿ ಮಾಡ್ತೇನೆ. ವಿಶೇಷವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಜಿ ಅವರು ಇದರ ಮನಸ್ಸು ಮಾಡಿದ್ರ ಎಲ್ಲೋ ರೈತರಿಗೆ ಹೆಲ್ಪ್ ಆಯ್ತದೇನೋ ಅಂತ ನಮ್ಗೆ ರೈತರು ಎಲ್ಲ ಊರಾಗ ಹೋದಾಗ ಯಾರಾದರೂ ಮಾಡ್ಬೇಕಾದ್ರೆ ರಾಜಶೇಖರ್ ಪಾಟೀಲ್ ಒಬ್ಬರು ಮಾಡ್ಲಿಕ್ಕೆ ಸಾಧ್ಯ ಅದ ಎಂಬ ಮಾತನ್ನ ಆಡ್ತಾ ಇದ್ದಾರೆ. ಅಸನ್ನ ಎಲ್ಲಾ ರೈತರ ಪರವಾಗಿ ನಮ್ಮ ರಾಜಶೇಖರ್ ಪಾಟೀಲ್ ಮನವಿ ಮಾಡ್ತೀನಿ, ಇದು ಒಂದು ಕೆಲಸ ಮಾಡಿದ್ರ ಕೋಟಿ ಕೋಟಿ ಪುಣ್ಯ ಮುಟ್ತದೆ. ಯಾಕಂದ್ರೆ ಕಾರ್ಮಿಕರ ಒಂದು ಸಂಕಷ್ಟ ನಿರ್ವಹಣೆ ಆಗ್ತದೆ ಹಾಗೂ ಈ ಭಾಗದ ಎಲ್ಲಾ ರೈತರಿಗೆ 15 ಕಿಲೋಮೀಟರ್ ಬರುವಂತ ಎಲ್ಲಾ ರೈತರಿಗೆ ಒಂದು ತಾವು ಗಿಫ್ಟ್ ಕೊಟ್ಟಂಗ ಆಗ್ತದ, ಅವರ ಸೇವೆ ತಾವು ಮಾಡಿದಂಗ ಆಗ್ತದ. ತಮಗ ದೇವರು ಆಯುಷ್ ಆರೋಗ್ಯ ಮತ್ತು ಇನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯಶಸ್ಸು ಕೊಡ್ತಾನಂತೇಳಿ ನನ್ನ ನಂಬಿಕೆ ಇದೆ. ದಯಮಾಡಿ ತಾವು ಇದು ಮನಸ್ಸು ಮಾಡಿ ಅಂತೇಳಿ ಎಲ್ಲರ ಪರವಾಗಿ ವಿನಂತಿ ಮಾಡ್ತೇವೆ. ತಾವು ಮಾಡ್ತೀರೆಂಬ ಆಶೆಯೂ ನಮಗಿದೆ. ರಾಜಶೇಖರ್ ಪಾಟೀಲ್ ಅವರು ಬರುವಂತ ದಿನದ ಹಂಗಾಮಿನಲ್ಲಿ ಇದು ಒಂದು ಫ್ಯಾಕ್ಟರಿ ಪುನರ್ ಆರಂಭ ಆಗ್ತದೆಂಬ ಒಂದು ವಿಶ್ವಾಸ ನಮಗಿದೆ. ಮಾಡ್ಲಿ ಅಂತ ಹೇಳಿ ನಾವೆಲ್ಲರ ಪರವಾಗಿ ಕೇಳ್ತಾ ಇದ್ದೀವಿ.
ಸರ್, ಇವತ್ತು ರೈತರ ಬಗ್ಗೆ, ರೈತರ ಮುಖಂಡರು ಅಂತಂದ್ರೆ ಇವತ್ತು ಸಾಕಷ್ಟು ಪಕ್ಷಗಳನ್ನ ಹಿಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರ ನಾಯಕರನ್ನ ಹಿಡ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನಂತಂದ್ರೆ ಇವತ್ತು ಫ್ಯಾಕ್ಟ್ರಿ ಕಾರ್ಖಾನೆಯ ಒಂದು ಪುನರಾರಂಭಕ್ಕೆ ಕೂಡ ಏನಂದ್ರೆ ವಿಫಲತೆ ಆಗ್ತಾ ಇದೆ ಅನ್ನೋದು ಕೂಡ ಒಂದ್ ಕಡೆ ವಿಚಾರಗಳು ನಡೀತಾ ಇದೆ. ಸೊ ಹೀಗಾದ್ರೆ ರೈತರು ಒಗ್ಗಟ್ಟಾಗಿ ಕೆಲಸಗಳನ್ನ ಮಾಡಿದ್ರು ಆರಂಭವಾಗುತ್ತಲ್ಲ, ಇದಕ್ಕೆ ಏನ್ ಹೇಳ್ತೀರ ತಾವು? ತಾವು ಹೇಳೋದೆಲ್ಲ ಸತ್ಯ ಇದೆ. ಮಂಡ್ಯ ಮೈಸೂರಿನಲ್ಲಿ ರೈತರ ಪ್ರತಿಭಟನೆಯಲ್ಲಿ ಪಕ್ಷ ಭೇದ ಮರೆತು ಪಾಲ್ಗೊಳ್ತಾರೆ. ಅಲ್ಲಿ ರೈತರ ಒಂದು ಸಿಸ್ಟಮ್ ಬೇರೆ ಇದೆ. ಇಲ್ಲಿ ರೈತರು ನಾವು ಪಾಲಿಟಿಕ್ಸ್ ಅಂದ್ಕೊಂಡಿದ್ದೆವು. ನಾವು ಅದೆಲ್ಲ ಬಿಟ್ಟು ನಾವು ಮೊದಲು ರೈತರೆಂಬ ಗುರುತಿಸ್ಬೇಕಾಗ್ಯದ. ಎಲ್ಲರೂ ಮಾತಾಡ್ತೇವೆ, ಬಟ್ ಪ್ಲಾಟ್ಫಾರ್ಮ್ ಬರ್ಬೇಕಾದ್ರೆ ಹಿಂಜರಿತೇವೆ. ಅದನ್ನು ಬಿಡಬೇಕಾಗ್ಯದ. ಈ ರೈತರಲ್ಲೇ ನಮ್ಮಲ್ಲಿ ಬಹಳಷ್ಟು ಮುಖಂಡರಿದ್ರು. ಆ ಭಾಗದ ಗಟ್ಟಿಯಾದಂತ ರೈತರ ಮುಖಂಡರಿದ್ರು. ಅದರಲ್ಲಿ ನಮ್ದು ಮದರಗಾಂವದು ಮರಳಪ್ಪ ಹುಚ್ಚಿ ಅವರಿದ್ರು, ತುಬಲ್ಗುಂಡಿದು ನಾಯಕ್ ಇದ್ರು, ನಮ್ಮ ತಾಳಮಡಿಗಿದ ಒಬ್ರು ಬಸವರಾಜ್ ತಂಬಾಕಿ ಅಂತೇಳಿ ಬಹಳ ಮುತ್ಸೈದಿ ರೈತ ಸಂಘದ ಲೀಡರ್ ಇದ್ರು. ಆ ಟೈಮ್ನಲ್ಲಿ ರೈತ ಸಂಘ ಬಹಳ ಗಟ್ಟಿಯಾಗಿತ್ತು. ಯಾರ ನಾಯಕರ ಹಂಗಿಲ್ಲದೆ ರೈತ ಸಂಘ ಎಂದ್ರೆ ಏನು ಅಂತ ಹೇಳಿ ಜನರು ತಿಳಿಸಿ ಕೆಲಸ ಮಾಡಂತ ಇದ್ರು. ಈಗ ರೈತರಿಗೆ ಅವಶ್ಯ ಇದೆ. ರೈತರು ಎಲ್ಲಾ ಪಾಲಿಟಿಕ್ಸ್ ನಲ್ಲಿ ಇದ್ದೆವು, ಎಲ್ಲಾ ಪಕ್ಷದಲ್ಲಿ ಇದ್ದೆವು. ಅದನ್ನು ಬಿಟ್ಟು ನಾವು ರೈತಾಗಿ ಮೊದಲು ಗುರುತಿಸ್ಬೇಕು. ಗುರುತಿಸಿದಾಗ ಮಾತ್ರ ನಾವು ಏನಾದ್ರೂ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಉಳಿಲಕ್ಕೆ ಸಾಧ್ಯ. ಇಲ್ಲಂತ ಬರುವಂತ ದಿನಗಳಲ್ಲಿ ಎಲ್ಲಾ ನಾವು ಹೊಲ ಮನೆಗಳೆಲ್ಲ ಮಾರ್ಕೊಂಡು ಮತ್ತ ಎಲ್ಲೋ ಕೆಲಸ ಮಾಡುವಂತ ಅನಿವಾರ್ಯತೆ ಬಂದು ಒದಗಿದೆ ಅಂತ ಹೇಳ್ತೇನೆ. ನಾನೆಲ್ಲಾ ರೈತರಲ್ಲಿ ಹೇಳ್ತೀನಿ, ತಾವು ಎಚ್ಚೆತ್ಕೊಳ್ಳಿ, ತಮ್ಮದೇ ಆದಂತ ಕೆಲ್ಸಕ್ಕೆ ತಾವು ರೆಡಿಯಾಗಿ ಅಂತ ಹೇಳಕ್ ಇಚ್ಛೆ ಪಡ್ತೇನೆ. ಈಗ ಶಿವಾನಂದ ಪಾಟೀಲ್ ಅವರ ಮಾಡ್ತಕ್ಕಂತ ಒಂದು ಕಾರ್ಯ, ಅವ್ರ ಮೇಲೆ ಸಾಕಷ್ಟು ತಮ್ಮ ಭಾಗದ ರೈತರು ಕೂಡ ಏನಂದ್ರೆ ಬಹಳ ಭರವಸೆ ಇಟ್ಟಿದ್ದಾರೆ. ಅವ್ರ ಮೇಲೆ ತಮ್ಮ ಭರವಸೆಯ ಮಾತು. ಸೊ ಶಿವಾನಂದ ಪಾಟೀಲ್ ಅವ್ರ ಬಗ್ಗೆ ತಾವೇನ್ ಪ್ರತಿಕ್ರಿಯೆ ನೀಡ್ತೀರಿ? ಶಿವಾನಂದ ಪಾಟೀಲ್ ಅವರು ಸಕ್ಕರೆ ಸಚಿವರಿದ್ರ ನಮ್ಮ ಜಿಲ್ಲೆಗೆ ಬಹಳ ಕೊಡುಗೆ ಇದೆ ಅವರು. ಯಾಕಂದ್ರೆ ಈಗಾಗಲೇ 8 ಫ್ಯಾಕ್ಟ್ರಿಗಳಿಗೆ ಸರ್ಕಾರ ಸೆಂಟ್ರಲ್ ಗೌರ್ಮೆಂಟ್ಲಿಂದ ಫಂಡ್ ತಂದು ಒಂದು ಹಂತಕ್ಕೆ ತಂದು ಮುಗಿಸಿದ್ದಾರೆ ಈ ಫ್ಯಾಕ್ಟ್ರಿ. ಅವ್ರ ಮ್ಯಾಗ ನಮ್ಮ ಜಿಲ್ಲೆಯ ರೈತರು ಬಹಳ ವಿಶ್ವಾಸ ಇದೆ. ಮತ್ತು ಅವ್ರ ಕೆಲಸ ಈ ಫ್ಯಾಕ್ಟ್ರಿ ಬಗ್ಗೆ ಬಹಳ ಕಳಕಳಿನೂ ಇದೆ. ಯಾಕಂದ್ರೆ ನಾವು ಕಳೆದ 16 ವರ್ಷದಿಂದ ನೋಡಿದೆವು, ಎಲ್ಲಾ ಸಚಿವರನ್ನು ನೋಡಿದೆವು. ಆದರೆ ವಿಶೇಷವಾಗಿ ಶಿವಾನಂದ ಪಾಟೀಲ್ ಜಿ ಅವರು ನಮ್ಮ ಹಳಿಕೇಡ್ BSSK ಫ್ಯಾಕ್ಟ್ರಿ ಮೇಲೆ ಬಹಳ ವಿಶ್ವಾಸ, ಹಾಗೂ ಇಲ್ಲಿ ನಾಯಕರ ಮ್ಯಾಗೂ ಅವ್ರ ವಿಶ್ವಾಸ ಇದೆ. ಇಂಥ ನಾಯಕರು ನಾವು ಶಿವಾನಂದ ಪಾಟೀಲ್ ಒಂದೇ ಮಾತು ಒಂದು ವಿಚಾರ ಕೇಳಕ್ ಇಚ್ಛೆ ಪಡ್ತೀನಿ. ತಾವು ದಯಮಾಡಿ ಈ ಭಾಗದ ಒಂದು ರೈತರ ಮೇಲೆ ಆಶೀರ್ವಾದ ಇರಲಿ, ಈ ಫ್ಯಾಕ್ಟ್ರಿ ಪುನರ್ ಆರಂಭಿಸಿ ಅಂತೇಳಿ ನಾವು ಎಲ್ಲಾ ಜಿಲ್ಲೆಯ ರೈತರ ಪರವಾಗಿ ತಮ್ಮಲ್ಲಿ ಒಂದು ಕಳಕಳಿ ಮನವಿ ಮಾಡುತ್ತೇವೆ. ಶಿವಾನಂದ ಪಾಟೀಲ್ ಜಿ ಅವರೇ, ತಾವು ಒಳ್ಳೆಯ ಸಚಿವರಿದ್ರಿ. ಯಾವುದೇ ಕಳಂಕ ತಮ್ಮ ಮೈಗೆ ಅಂಟುಕೊಳ್ಳದೆ ಸಚಿವರಾಗಿ ಮುಂದುವರಿತಾ ಇದ್ರಿ. ತಮಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವು ಕೇಳಿ ನಮ್ದು ಇದೊಂದು BSSK ಫ್ಯಾಕ್ಟ್ರಿ ಪುನರಾರಂಭಿಸಲು ತಾವು ಸಹಾಯ ಮಾಡಿವಿರಿ ಅಂತೇಳಿ ನಂಬಿರ್ತೇವೆ ಸರ್. ಥ್ಯಾಂಕ್ಸ್ ಸರ್. ಓಕೆ ಸರ್. ಮತ್ತೊಮ್ಮೆ ತಮ್ಮೆಲ್ಲ ಸುಗಂಧ ವರದಿಗಾರಿಗೂ ಹಾಗೂ ಸಂಪಾದಕರಿಗೂ ಈ ಒಂದು ವರದಿ ಮಂಡಿಸಲಿಕ್ಕಾಗಿ ತಮಗೆ ಧನ್ಯವಾದ ಹೇಳ್ತೇನೆ. ಯಾಕಂದ್ರೆ ಇಂಥ ಒಂದು ವರದಿ ಮೇಲಿಂದ ಮೇಲೆ ಆಗ್ಬೇಕಾಗಿತ್ತು. ಹಾಗೆ ಅದು ಬೆಂಗಳೂರು ಮಟ್ಟದಲ್ಲಿ ಆಗ್ತಾ ಇದೆ. ಬೆಂಗಳೂರು ಮಟ್ಟದಲ್ಲಿ ಆದಾಗ ಇಡೀ ರಾಜ್ಯದಲ್ಲಿ ಅದು ಸಂಚಲನ ಮೂಡಿಸ್ತದೆ. ವರದಿ ಒಳ್ಳೆ ರೀತಿಯಲ್ಲಿ ಮಾಡಿ ತಮಗೂ ಶುಭಾಶಯ ಆಗ್ಲಿ ಅಂತ ಹೇಳಿ ನಾ ಎಲ್ಲಾ ರೈತರ ಪರವಾಗಿ, ಈ ಜಿಲ್ಲೆಯ ಪರವಾಗಿ ತಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್.